ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಮಗೆ 2021 ಮತ್ತು 22ನೇ ಸಾಲಿನ ಮೊರಾರ್ಜಿ ದೇಸಾಯಿ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಜ್ಞಾನ ಭಾಗದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತಮಗೆ ಸಾಲ್ವ್ ಮಾಡಿಕೊಡ್ತೇನೆ ವಿದ್ಯಾರ್ಥಿಗಳೇ. ಈಗಾಗಲೇ ನಮ್ಮ ಒಂದು ಚಾನಲ್ ಮೂಲಕ ತಮಗೆ ಪ್ರತಿದಿನನೂ ಈ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಬರ್ತಾ ಇದ್ದೇವೆ. ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ವಿಡಿಯೋಗಳನ್ನು ಹಾಕ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಇನ್ನೂ ಕೂಡ ತಾವು ಅನೇಕ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ದೇವೆ. ಅದನ್ನು ವೀಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಜೊತೆಗೆ ಎಂಡ್ ಸ್ಕ್ರೀನಲ್ಲಿ ಆ ಒಂದು ವಿಡಿಯೋಗಳ ಲಿಂಕ್ ಅನ್ನು ಹಾಕಿರ್ತೇನೆ. ಅಲ್ಲಿಂದ ಹೋಗಿ ತಾವು ಅದನ್ನು ವೀಕ್ಷಣೆ ಮಾಡ್ಕೋಬಹುದು. ಈ ಒಂದು ವಿಡಿಯೋದಲ್ಲಿ ತಮಗೆ 2021 ಮತ್ತು 22ನೇ ಸಾಲಿನ ಪ್ರಶ್ನೆ ಪತ್ರಿಕೆಯ ಗಣಿತ ಭಾಗದ ಮತ್ತು ವಿಜ್ಞಾನ ಭಾಗದ ಪ್ರಶ್ನೆಗಳನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆ ತಮ್ಮಲ್ಲಿ 61ನೇ ಪ್ರಶ್ನೆಯಲ್ಲಿ ನೋಡ್ತಾ ಇರುವ ಹಾಗೆ ನಮ್ಮ ದೇಹದಲ್ಲಿ ಇರುವ ಮೂಳೆಗಳ ಸಂಖ್ಯೆ ಕೇಳಿದರೆ. ಮೂಳೆಗಳ ಸಂಖ್ಯೆ ಎಷ್ಟು? ಇಲ್ಲೇ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಎಷ್ಟು ಮೂಳೆಗಳಿದಾವೆ? 206 ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 62ನೇ ಪ್ರಶ್ನೆಯಲ್ಲಿ ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ. ಬಹುವಾರ್ಷಿಕ ಅಂತ ಹೇಳಿದ್ರೆ ಒಂದು ಬಾರಿ ಆ ಒಂದು ಗಿಡವನ್ನು ನೆಟ್ಟಾಗ ಅದು ಒಂದಕ್ಕಿಂತ ಎರಡಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಬೆಳೆದು ಹೂ ಕೊಟ್ಟು ಹಣ್ಣಾಗಿ ಬದುಕುವಂತಹ ಸಸ್ಯವನ್ನು ನಾವು ಬಹುವಾರ್ಷಿಕ ಅಂತ ಹೇಳಿ ಕರಿತೀವಿ. ಏಕವಾರ್ಷಿಕ ಅಂತ ಹೇಳಿದ್ರೆ ಕೇವಲ ಒಂದು ವರ್ಷ ಅಥವಾ ಒಂದು ಋತುನಲ್ಲಿ ಬೆಳೆದು ಹೂವಾಗಿ ಹಣ್ಣಾಗುವಂತಹ ಸಸ್ಯಗಳನ್ನು ನಾವು ಏಕವಾರ್ಷಿಕ ಅಂತ ಹೇಳಿ ಕರಿತೀವಿ. ದ್ವೈವಾರ್ಷಿಕ ಅಂತ ಹೇಳಿದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಋತುಗಳವರೆಗೆ ಬೆಳೆದು ಹೂವಾಗಿ ಹಣ್ಣಾಗುವಂತಹ ಸಸ್ಯಗಳಿಗೆ ನಾವು ದ್ವೈವಾರ್ಷಿಕ ಅಂತ ಹೇಳಿ ಕರಿತೀವಿ. ಇಲ್ಲೇ ಬಹುವಾರ್ಷಿಕ ಅಂತ ಹೇಳಿದ್ರೆ ಎರಡಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಬದುಕಿ ಹೂವಾಗಿ ಹಣ್ಣಾಗುವಂತಹ ಸಸ್ಯಗಳಿಗೆ ನಾವು ಸಸ್ಯ ಅನ್ನೋಕ್ಕಿಂತ ಮರಗಳ ಅಂತೇಳಿ ನಾವು ಕರಿತೀವಿ. ಅಂಥವಕ್ಕೆ ನಾವು ಬಹುವಾರ್ಷಿಕ ಸಸ್ಯಗಳು ಅಂತೇಳಿ ಕರಿತೀವಿ. ಇಲ್ಲಿ ಜೋಳ, ರಾಗಿ, ಗೋಧಿ ಇವು ಏಕವಾರ್ಷಿಕಕ್ಕೆ ಉದಾಹರಣೆ ಬರುತ್ತೆ. ಒಂದೇ ಋತುವಿನಲ್ಲಿ ಹೂವು, ಹಣ್ಣು ಮತ್ತು ಎಲ್ಲವೂ ಕೂಡ ಇದು ಕೊಟ್ಟು ಉದುರು ಹೋಗುತ್ತವೆ. ಮಾವು ಇಲ್ಲೇ ಸರಿಯಾಗಿ ಬರುತ್ತೆ. ಪ್ರತಿ ವರ್ಷನೂ ಕೂಡ ಇವು ಹಣ್ಣುಗಳನ್ನು ನೀಡ್ತಾ ಇರ್ತವೆ. ಆ ಕಾರಣಕ್ಕಾಗಿ 62ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಅದೇ ರೀತಿ 63ನೇ ಪ್ರಶ್ನೆ. ಒಂದು ಜೇನುನೊಣವು ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಎಷ್ಟು ಹೂಗಳಿಗೆ ಭೇಟಿ ಕೊಡುತ್ತದೆ? ಇದು ತಾವು 4ನೇ ಪ್ರಶ್ನೆಗಳಲ್ಲಿ ಜೇನುಗಳ ಬಗ್ಗೆ ಏನು ತಮ್ಮ ಒಂದು ಪಾಠದಲ್ಲಿ ಕೊಟ್ಟಿದ್ದಾರೆ. ಜೇನುಗಳ ಬಗ್ಗೆ ರಾಣಿ ಜೇನು ಮತ್ತು ಕೋಲ್ ಜೇನು, ವಿವಿಧ ರೀತಿಯಾದಂತಹ ಜೇನುಗಳಿರ್ತವೆ. ಮೊಟ್ಟೆ ಇಡುವಂತಹ ಜೇನು, ಅದ್ರ ಜೊತೆಗೆ ರಾಣಿ ಜೇನಿನ ಕೆಲಸ ಮೊಟ್ಟೆ ಇಡುವಂತಹ ಕೆಲಸವಾಗಿರುತ್ತೆ. ಇನ್ನುಳಿದಂತಹ ಜೇನುಗಳು ರಾಣಿ ಜೇನುಗಳನ್ನ ನೋಡ್ಕೊಳ್ತಿರ್ತವೆ. ಅದ್ರ ಜೊತೆಗೆ ಈ ಜೇನುಗಳು ಸಾಮಾನ್ಯವಾಗಿ ಈ ಒಂದು ಮಕರಂದವನ್ನ ಸಂಗ್ರಹಣೆ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಒಂದು ಸಂಗ್ರಹಣಾ ಅವಧಿಯಲ್ಲಿ ಸುಮಾರು 50ರಿಂದ 100 ಹೂಗಳಿಗೆ ಭೇಟಿ ಕೊಟ್ಟು ಮಕರಂದವನ್ನ ಹೀರ್ಕೊಳ್ತವೆ. ಆ ಒಂದು ಪ್ರಶ್ನೆಗಳನ್ನ ಕೇಳಿದರೆ ಒಂದು ಜೇನು ತನ್ನ ಒಂದು ಸಂಗ್ರಹಣಾ ಸಂಚಾರದ ಅವಧಿಯಲ್ಲಿ ಎಷ್ಟು ಹೂಗಳಿಗೆ ಭೇಟಿ ಕೊಡುತ್ತವೆ ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಬರುತ್ತೆ. 50ರಿಂದ 100 ಹೂಗಳವರೆಗೆ ಅದು ತಮ್ಮ ಒಂದು ಸಂಚಾರ ಅವಧಿಯಲ್ಲಿ ಹೂಗಳಿಗೆ ಭೇಟಿ ಕೊಟ್ಟು ಮಕರಂದವನ್ನ ಹೀರಿಕೊಳ್ಳುತ್ತೆ. ನೆಕ್ಸ್ಟ್ ಅದೇ ರೀತಿ 64ನೇ ಪ್ರಶ್ನೆ. ಕೋವಿಡ್-19 ಸೋಂಕು ಡ್ಯಾಶ್ ನಿಂದ ಉಂಟಾಗುತ್ತದೆ. ಇಲ್ಲಿ 2019ರಲ್ಲಿ ಏನು ಸಾಂಕ್ರಾಮಿಕ ರೋಗ ತಮಗೆಲ್ಲ ಗೊತ್ತೇ ಇದೆ. ಸಾಂಕ್ರಾಮಿಕ ರೋಗದಿಂದಾಗಿ ಯಾವ ರೀತಿ ಇಡೀ ದೇಶಾದ್ಯಂತ ಈ ಒಂದು ಕೊರೋನಾ ವೈರಸ್ ಮೂಲಕ ಸೋಂಕು ಯಾವ ರೀತಿ ಹಬ್ಬಿತ್ತು, ಇದರಿಂದ ಏನು ಲಾಕ್ಡೌನ್ ಆಗಿತ್ತು. ಅನೇಕ ರೀತಿಯಾಗಿ ತಾವು ಕೂಡ ಗೊತ್ತಿದೆ. ಇದನ್ನ ಸುಲಭವಾಗಿ ಬರೀಬಹುದು. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಕೊರೋನಾ ವೈರಸ್ ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಅದೇ ರೀತಿ 65ನೇ ಪ್ರಶ್ನೆ. ಸೂರ್ಯನ ಕಿರಣಗಳು ನಮ್ಮ ದೇಹದಲ್ಲಿ ಯಾವ ಜೀವಸತ್ವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ? ಇಲ್ಲಿ ಸೂರ್ಯನ ಕಿರಣಗಳು ಅಂತ ಹೇಳಿದ್ರೆ ತಮಗೆ ನೆನ್ಪಿಡಬೇಕು ಎ ಜೀವಸತ್ವ. ಇಲ್ಲಿ ಈ ಜೀವಸತ್ವಗಳ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ತಮಗೆ. ಜೀವಸತ್ವಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳಿದ್ರೆ ಈ ಜೀವಸತ್ವಗಳ ಕೊರತೆಯಿಂದ ಯಾವೆಲ್ಲ ರೋಗಗಳು ಉತ್ಪಾದನೆ ಆಗ್ತವೆ. ಎ ಜೀವಸತ್ವದ ಕೊರತೆಯಿಂದ ಯಾವ ರೀತಿ ರೋಗ ಉಂಟಾಗುತ್ತೆ, ಬಿ ಜೀವಸತ್ವದಿಂದ ಏನು, ಸಿ ಜೀವಸತ್ವದಿಂದ, ಡಿ ಜೀವಸತ್ವದಿಂದ. ಎ ಜೀವಸತ್ವ ಅಂತ ಹೇಳಿದ್ರೆ ಇರುಳುಗಣ್ಣು ಬರುತ್ತೆ. ಬಿ ಜೀವಸತ್ವ ಅಂದ್ರೆ ಬೇರು ಬರುತ್ತೆ. ಸಿ ಫಾರ್ ಸ್ಕರ್ವಿ,
ಡಿ ಫಾರ್ ರಿಕೆಟ್ಸ್. ಈ ರೀತಿ ನಾವು ಸೀರಿಯಲ್ ವೈಸ್ ಅದನ್ನು ನೆನ್ಪಿಡ್ಬೋದು. ಎ ಫಾರ್ ಇರುಳುಗಣ್ಣು, ಬಿ ಫಾರ್ ಬೇರಿ ಬೇರಿ, ಸಿ ಫಾರ್ ಸ್ಕರ್ವಿ, ಡಿ ಫಾರ್ ರಿಕೆಟ್ಸ್. ಓಕೆ, ಈ ರೀತಿ ಸುಲಭವಾಗಿ ತಾವು ಅದನ್ನು ನೆನ್ಪಿಟ್ರೆ ಅಂತಾರೆ ತಮಗೆ ಸುಲಭವಾಗಿ ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಉತ್ತರಿಸಲು ಸಹಾಯವಾಗುತ್ತೆ. ಇನ್ನೊಮ್ಮೆ ತಮಗೆ ರಿಪೀಟ್ ಮಾಡ್ತೇನೆ, ಯಾವ ರೀತಿ ತಾವು ರೋಗಗಳನ್ನು ನೆನ್ಪಿಟ್ಕೋಬೇಕು, ಕಾಯಿಲೆಗಳು ಬರುತ್ತವೆ. ಎ ಫಾರ್ ಇರುಳುಗಣ್ಣು ಬರುತ್ತೆ, ಎ ಫಾರ್ ಇರುಳುಗಣ್ಣು, ಬಿ ಫಾರ್ ಬೇರಿ ಬೇರಿ, ಸಿ ಫಾರ್ ಸ್ಕರ್ವಿ, ಡಿ ಫಾರ್ ರಿಕೆಟ್ಸ್. ಓಕೆ, ಈ ರೀತಿ ಸುಲಭವಾಗಿ ತಾವು ನೆನ್ಪಿಟ್ಕೋಬಹುದು ವಿದ್ಯಾರ್ಥಿಗಳೇ. ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಬಟ್ ಲೈಕ್ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ವಿಡಿಯೋನ ವೀಕ್ಷಣೆ ಮಾಡೋರು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಬೇಕು. ಲೈಕ್ ಮಾಡೋದರಿಂದ ಇನ್ನಿತರೆ ವಿದ್ಯಾರ್ಥಿಗಳಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ವಿಡಿಯೋ ನೋಡುವಂತಹ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ಪಾಲಕರು, ಪೋಷಕರು ಲೈಕ್ ಮಾಡೋದ್ರ ಮೂಲಕ ವಿಡಿಯೋನ ವೀಕ್ಷಣೆ ಮಾಡಬೇಕು. ಓಕೆ, ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ. ಓಕೆ, ವಿಟಮಿನ್ ಡಿ ಸೂರ್ಯನ ಕಿರಣದ ಮೂಲಕ ದೇಹದಲ್ಲಿ ವಿಟಮಿನ್ ಡಿ ಜೀವಸತ್ವ ಉತ್ಪಾದನೆಯಾಗುತ್ತೆ. ಓಕೆ, ರೋಗಗಳನ್ನು ಕೇಳಿದಾಗ ಅದನ್ನು ಕೂಡ ನೆನ್ಪಿಡಬೇಕು. ಎ ಫಾರ್ ಇರುಳುಗಣ್ಣು, ಬಿ ಫಾರ್ ಬೇರಿ ಬೇರಿ, ಸಿ ಫಾರ್ ಸ್ಕರ್ವಿ, ಡಿ ಫಾರ್ ರಿಕೆಟ್ಸ್. ಓಕೆ, ನೆಕ್ಸ್ಟ್ ಅದಾದ ನಂತರ ಇಂಗ್ಲೀಷ್ ಪ್ರಶ್ನೆ, ಇಂಗ್ಲೀಷ್ ಮಾದರಿಯಲ್ಲಿದ್ದಾವೆ. ಸೊ ಕನ್ನಡ ಮಾದರಿಯನ್ನು ತೆಗೆದುಕೊಳ್ಳೋಣ. ಓಕೆ, ಇಲ್ಲಿ ಕನ್ನಡ ಮಾದರಿಯಲ್ಲಿ ಕೊಟ್ಟಿದ್ದಾರೆ. 66ನೇ ಪ್ರಶ್ನೆ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ 66ನೇ ಪ್ರಶ್ನೆಯಲ್ಲಿ ಆಮೆಯ ಸರಾಸರಿ ಜೀವಿತಾವಧಿ ಕೇಳಿದರೆ. ಸೊ ಜೀವಿತಾವಧಿ ಮೇಲೂ ಕೂಡ ಬಹಳಷ್ಟು ಪ್ರಶ್ನೆಗಳು ಬರ್ತವೆ. ಸೊ ಮನುಷ್ಯನ ಜೀವಿತಾವಧಿ ಸರಾಸರಿ 60 ವರ್ಷ, 60ರಿಂದ 70 ವರ್ಷ. ಅದರ ಜೊತೆಗೆ ಅತ್ಯಂತ ಹೆಚ್ಚು ಜೀವಿತಾವಧಿ ಹೊಂದಿರುವಂತಹ ಪ್ರಾಣಿಗಳಲ್ಲಿ ಅಂತ ಹೇಳಿದ್ರೆ ಆಮೆ ಬರುತ್ತೆ, 150 ವರ್ಷ ಜೀವಿತಾವಧಿಯನ್ನು ಹೊಂದಿರುತ್ತೆ. ಆಪ್ಷನ್ ಡಿ. ಸಸ್ಯಗಳಲ್ಲಿ ಜೀವಿತಾವಧಿ ಅಂತ ಹೇಳಿದ್ರೆ ಆಲದ ಮರ ಅತಿ ಹೆಚ್ಚು ಜೀವಿತಾವಧಿ ಹೊಂದಿರುವಂತಹ ಮರ ಆಗಿದೆ, ಹೆಮ್ಮರ ಅಂತೇಳಿ ನಾವು ಅದನ್ನು ಕರಿತೀವಿ. ಆಲದ ಮರ ಸುಮಾರು 500 ವರ್ಷಕ್ಕೂ ಹೆಚ್ಚು ದಿನಗಳ ಕಾಲ ಬದುಕುವಂತಹ ಸಾಮರ್ಥ್ಯವನ್ನ ಹೊಂದಿದೆ ವಿದ್ಯಾರ್ಥಿಗಳೇ. ಆಮೆ ಮನುಷ್ಯರಲ್ಲಿ ಸುಮಾರು 60ರಿಂದ 70 ವರ್ಷ ಬರುತ್ತೆ. ಸೊ ಇಲ್ಲಿ ಆಮೆ ಅದರ ಒಂದು ಸರಾಸರಿ ಜೀವಿತಾವಧಿ ಸುಮಾರು 150 ವರ್ಷದವರೆಗೆ ಬದುಕುವಂತಹ ಸಾಮರ್ಥ್ಯ ಆಮೆಗೆ ಇದೆ ವಿದ್ಯಾರ್ಥಿಗಳೇ. 67ನೇ ಪ್ರಶ್ನೆ ಇಲ್ಲಿ ಕ್ರೀಡೆಯಿಂದ ಆಗುವಂತಹ ಪ್ರಯೋಜನಗಳು. ಸೊ ಕ್ರೀಡೆಗಳಲ್ಲಿ ಅನೇಕ ರೀತಿಯಾದಂತಹ ಕ್ರೀಡೆಗಳು ಬರ್ತವೆ. ಸೊ ಒಳಾಂಗಣ ಕ್ರೀಡೆ ಅಂತ ಹೇಳಿ ಬರುತ್ತೆ, ಹೊರಾಂಗಣ ಕ್ರೀಡೆ ಅಂತ ಹೇಳಿ ಬರುತ್ತೆ. ಸೊ ಸಾಹಸಿ ಕ್ರೀಡೆಗಳು ಬರ್ತವೆ. ಓಕೆ, ಒಳಾಂಗಣ ಕ್ರೀಡೆ ಅಂತ ಹೇಳಿದ್ರೆ ಚೆಸ್ ಆಗಿರ್ಬೋದು, ಕ್ಯಾರಂ ಬೋರ್ಡ್ ಆಗಿರ್ಬೋದು, ಅಥವಾ ಟೇಬಲ್ ಟೆನ್ನಿಸ್ ಆಗಿರ್ಬೋದು. ಇಂತಹ ಕ್ರೀಡೆಗಳನ್ನು ನಾವು ಒಳಾಂಗಣ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಒಳಭಾಗದಲ್ಲಿ ಕೂಡ ನಾವು ಅದನ್ನು ಆಡುವಂತಹ ಕ್ರೀಡೆಗಳು. ಅದಕ್ಕೆ ಅತಿ ಹೆಚ್ಚು ಜನರು ಅವಶ್ಯಕತೆ ಇಲ್ಲ, ಕೇವಲ 2, 3 ಮಂದಿ, 4 ಮಂದಿವರೆಗೂ ಕೂಡ ಆ ಒಂದು ಆಟವನ್ನು ಆಡಬಹುದು. ಹೊರಾಂಗಣ ಕ್ರೀಡೆ ಅಂತ ಹೇಳಿದ್ರೆ ಕ್ರಿಕೆಟ್, ವಾಲಿಬಾಲ್, ಖೋಖೋ. ಓಕೆ, ಇವು ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲೂ ಕೂಡ ಬರುತ್ತೆ. ಖೋಖೋ ಆಗಿರ್ಬೋದು, ಖೋಖೋನ ಹೊರತುಪಡಿಸಿ ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಬೇಸ್ಬಾಲ್, ಓಕೆ, ಈ ರೀತಿಯಾದಂತಹ ಆಟಗಳು ಇದು ಅಂತಾರಾಷ್ಟ್ರೀಯ ಕ್ರೀಡೆಗಳ ಒಳಗೂ ಕೂಡ ಬರುತ್ತೆ. ಅದಾದ ನಂತರ ಸಾಹಸಿ ಕ್ರೀಡೆಗಳು. ಓಕೆ, ತೆಪ್ಪದಾಟ ಅಂತ ಹೇಳಿದ್ರೆ ಪರ್ವತಾಚೋರಣ, ಅದ್ರ ಜೊತೆಗೆ ಆಕಾಶ ನೆಗೆತ. ಓಕೆ, ಈ ರೀತಿಯಾದಂತಹ ಆಟಗಳನ್ನು ನಾವು ಸಾಹಸಿ ಕ್ರೀಡೆಗಳು ಅಂತ ಹೇಳಿ ಕರಿತೀವಿ. ಕ್ರೀಡೆಗಳಿಂದ ಸಾಮಾನ್ಯವಾಗಿ ಉತ್ಸಾಹ, ಅದ್ರ ಜೊತೆಗೆ ಉತ್ತಮವಾದಂತಹ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಮನೋರಂಜನೆ ಜೊತೆಗೆ ಉತ್ತಮವಾದಂತಹ ಆರೋಗ್ಯ ಬರುತ್ತೆ. ಇಲ್ಲಿ ಮನೋರಂಜನೆ ಕೊಟ್ಟಿಲ್ಲ, ಸೊ ಆಪ್ಷನ್ ಡಿ ಕೊಟ್ಟಿದ್ರೆ ಉತ್ತಮ ಆರೋಗ್ಯವನ್ನು ನಾವು ಕ್ರೀಡೆಗಳ ಮೂಲಕ ನಾವು ಉತ್ತಮ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಅದೇ ರೀತಿ 68ನೇ ಪ್ರಶ್ನೆ ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವಂತಹ ಅನಿಲ. ಓಕೆ, ನಮ್ಮ ವಾತಾವರಣದಲ್ಲಿ ವಿವಿಧ ರೀತಿಯಾದಂತಹ ಅನಿಲಗಳಿದಾವೆ. ಸೊ ಆಮ್ಲಜನಕ ಇದೆ, ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಇದೆ, ನೈಟ್ರೋಜನ್ ಇದೆ, ಮತ್ತು ಇನ್ನಿತರೆ ಅನಿಲಗಳ ಮಿಶ್ರಣ ಅಂತೇಳಿ ನಾವು ಅದನ್ನು ಕರಿತೀವಿ. ಆಮ್ಲಜನಕ ಶೇಕಡ 21% ಇದೆ, ಕಾರ್ಬನ್ ಡೈಆಕ್ಸೈಡ್ ಶೇಕಡ 0.04% ಇದೆ, ನೈಟ್ರೋಜನ್ ಶೇಕಡ 78% ನೈಟ್ರೋಜನ್ ಸಾರಜನಕ ಅಂತೇಳಿ ನಾವು ಕರಿತೀವಿ. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವಂತಹ ಅನಿಲ ಅಂತ ಹೇಳಿದ್ರೆ ನೈಟ್ರೋಜನ್ ಬರುತ್ತೆ. ಓಕೆ, ಉಸಿರಾಟಕ್ಕೆ ಯೋಗ್ಯವಾಗುವಂತಹ ಅನಿಲ ಅಂತ ಹೇಳಿದ್ರೆ ಆಕ್ಸಿಜನ್ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ವಾಯುವಿನಲ್ಲಿ ಅತಿ ಹೆಚ್ಚಾಗಿರುವಂತಹ ಅನಿಲ ಕೇಳಿದ್ರೆ ವಾಯುವಿನಲ್ಲಿ ಅತಿ ಹೆಚ್ಚಾಗಿರುವಂತಹ ಅನಿಲ ಅಂತ ಹೇಳಿದ್ರೆ ನೈಟ್ರೋಜನ್, ಕನ್ನಡದಲ್ಲಿ ಇದನ್ನ ಸಾರಜನಕ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಅದಾದ ನಂತರ 69ನೇ ಪ್ರಶ್ನೆ ಭೂಕವಚದ ಕೆಳಗೆ ಸಂಗ್ರಹಗೊಂಡಿರುವಂತಹ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುತ್ತವೆ.
ಇದನ್ನು ಡ್ಯಾಶ್ ಎನ್ನುವರು. ಇದನ್ನು ನಾವು ಚಿಲುಮೆ ಅಂತೇಳಿ ಕರಿತೀವಿ. ಸೊ ಸಾಮಾನ್ಯವಾಗಿ ಚಿಲುಮೆಗಳನ್ನ ನಾವು ಈ ಮರುಭೂಮಿಗಳಲ್ಲಿ ನಾವು ಚಿಲುಮೆಗಳನ್ನ ಕಾಣಬಹುದು. ಭೂ ಕವಚದ ಕೆಳಗಡೆ ಸಮುದ್ರ ಸಂಗ್ರಹಗೊಂಡಿರುವಂತಹ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ಹೊರಹೊಮ್ಮುತ್ತೆ. ಸೊ ಚಿಲುಮೆ ರೂಪದಲ್ಲಿ ನೀರು ಹೊರಹೊಮ್ಮುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಅದನ್ನ ಚಿಲುಮೆ ಅಂತ ಹೇಳಿ ಕರೀತಾರೆ. ಸೊ ಆಪ್ಷನ್ ಇದಕ್ಕೆ 69ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ 70ನೇ ಪ್ರಶ್ನೆ, ವಿಟಮಿನ್ ಪೋಷಕಾಂಶಗಳು ಹೆಚ್ಚಾಗಿರುವಂತಹ ಆಹಾರ ಪದಾರ್ಥಗಳು. ಇಲ್ಲಿ ಆಪ್ಷನ್ ಎ ಇಲ್ಲಿ ಅವರೆಕಾಯಿ, ತೊಗರಿ, ಹೆಸರು ಕಾಳು ಕೊಟ್ಟಿದ್ದಾರೆ. ಆಪ್ಷನ್ ಬಿ ತರಕಾರಿ, ಹಣ್ಣುಗಳು, ನಿಂಬೆ. ಆಪ್ಷನ್ ಸಿ ರಾಗಿ, ಗೋಧಿ, ಜೋಳ. ಸೊ ಆಪ್ಷನ್ ಡಿ ಶೇಂಗಾ, ಮಾಂಸ, ಮೀನು. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಗೆ ತಮ್ಮ ಒಂದು ಉತ್ತರವನ್ನ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡ್ಬೇಕು. ಯಾಕಂತ ಹೇಳಿದ್ರೆ ತಾವು ಕೂಡ ಇಂಟರಾಕ್ಟ್ ಮಾಡಬೇಕು. ಕಮೆಂಟ್ಗಳನ್ನ ಮಾಡಿದ್ರೆ ನಮಗೂ ಕೂಡ ರೆಸ್ಪಾನ್ಸ್ ಗೊತ್ತಾಗುತ್ತೆ. ಪ್ರತಿಯೊಬ್ರು ಕೂಡ ತಾವು ವಿಡಿಯೋನ ವಾಚ್ ಮಾಡೋರು ಕಮೆಂಟ್ಗಳನ್ನ ಮಾಡಬೇಕು. ಅದ್ರ ಜೊತೆಗೆ ಲೈಕ್ ಕೂಡ ಮಾಡಬೇಕು. ಸುಮ್ಮನೆ ವಾಚ್ ಮಾಡಿದ್ರೆ ನಮಗೂ ಕೂಡ ರೆಸ್ಪಾನ್ಸ್ ಗೊತ್ತಾಗಂಗಿಲ್ಲ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಮಗೆ ಈ ಒಂದು ಕ್ಲಾಸಸ್ ಬಗ್ಗೆ ಯಾವ ಅನುಭವ ಆಗಿದೆ, ಯಾವ ರೀತಿ ಅನುಭವ ಆಗಿದೆ ಅದನ್ನ ತಾವು ಕಮೆಂಟ್ಗಳನ್ನ ಮಾಡ್ತಾ ಇರಿ. ಅದ್ರ ಜೊತೆಗೆ ಲೈಕ್ಗಳನ್ನ ಕೂಡ ಮಾಡ್ತಾ ಇರಿ. ಸೊ ಈ ಒಂದು 70ನೇ ಪ್ರಶ್ನೆಗೆ ಉತ್ತರವನ್ನು ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಜಸ್ಟ್ ತಾವು 70ನೇ ಪ್ರಶ್ನೆ ಆಪ್ಷನ್ ಎ, ಆಪ್ಷನ್ ಬಿ ಯಾವುದು ಸರಿ ಇದೆ ಅದನ್ನ ತಾವು ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇಲ್ಲೇ 71ನೇ ಪ್ರಶ್ನೆಯನ್ನ ತಿಳ್ಕೊಳ್ಳೋಣ. 71ನೇ ಪ್ರಶ್ನೆಯಲ್ಲಿ ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವಂತಹ ಗ್ರಹ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಗ್ರಹಗಳ ಮೇಲೇನು ಕೂಡ ಅನೇಕ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಗ್ರಹಗಳ ಮೇಲೆ ಅತ್ಯಂತ ದೊಡ್ಡ ಗ್ರಹ ನಾವು ಯಾವ ಗ್ರಹವನ್ನು ಕರಿತೀವಿ? ಅತ್ಯಂತ ದೊಡ್ಡ ಗ್ರಹ. ಸೊ ಗುರು ಗ್ರಹವನ್ನು ನಾವು ಅತ್ಯಂತ ದೊಡ್ಡ ಗ್ರಹ ಅಂತ ಹೇಳಿ ಕರಿತೀವಿ. ಭೂಮಿ ಸೂರ್ಯನಿಂದ 3ನೇ ಗ್ರಹ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಶುಕ್ರ ಗ್ರಹ ಅತ್ಯಂತ ಪ್ರಕಾಶಮಾನವಾದಂತಹ ಗ್ರಹವನ್ನು ನಾವು ಶುಕ್ರ ಗ್ರಹ ಅಂತ ಹೇಳಿ ಕರಿತೀವಿ. ಓಕೆ ನೆಕ್ಸ್ಟ್ ಬುಧ ಗ್ರಹ ಸೂರ್ಯನಿಗೆ ಅತಿ ಸಮೀಪವಿರುವಂತಹ ಗ್ರಹವನ್ನು ನಾವು ಬುಧ ಗ್ರಹ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಅನೇಕ ಗ್ರಹಗಳಿಗೆ ತನ್ನದೇ ಆದಂತಹ ವೈಶಿಷ್ಟ್ಯತೆಗಳಿದಾವೆ ವಿದ್ಯಾರ್ಥಿಗಳೇ. ಸೊ ಅದನ್ನ ತಾವು ಎಲ್ಲವನ್ನು ಕೂಡ ತಮ್ಮ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಆಲ್ರೆಡಿ ಇದಾವೆ, ಅದನ್ನ ನೋಡ್ತಾ ಇರಬೇಕು, ಓದ್ಬೇಕು. ಸೊ ಲಾಸ್ಟ್ ಈಗ ಇನ್ನೂ ಕೂಡ ತಮಗೆ 3-4 ದಿನಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಈಗಾಗಲೇ ಮುರಾರ್ಜಿ ಪ್ರವೇಶ ಪರೀಕ್ಷೆಯ ಹಾಲ್ ಟಿಕೆಟ್ಗಳನ್ನ ಈಗಾಗಲೇ ವಿತರಣೆಯನ್ನ ಪ್ರಾರಂಭ ಮಾಡಿದ್ದಾರೆ. ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ವಾಚ್ ಮಾಡ್ತಾ ಇದ್ರಿ, ಯಾರೆಲ್ಲ ಪಾಲಕರು ಈ ಒಂದು ವಿಡಿಯೋನ ವಾಚ್ ಮಾಡ್ತಾ ಇದ್ರಿ, ಪ್ರತಿಯೊಬ್ರು ಕೂಡ ತಮ್ಮ ಮಗುವಿನ ಹಾಲ್ ಟಿಕೆಟ್ ಅನ್ನ ತಾವು ಮುಂಗಡವಾಗಿ ಅದನ್ನ ಪಡೆದಿಟ್ಕೋಬೇಕು. ಸೊ ಈಗಾಗಲೇ ತಾವು ಎಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿದ್ರಿ, ಯಾವ ಒಂದು ಮುರಾರ್ಜಿ ಶಾಲೆಗೆ ಅಪ್ಲಿಕೇಶನ್ ಅನ್ನ ಹಾಕಿದ್ರಿ, ಆ ಶಾಲೆಗೆ ವಿಸಿಟ್ ಕೊಟ್ಟು ತಮ್ಮ ಮಗುವಿನ ಮುರಾರ್ಜಿ ಪ್ರವೇಶ ಪರೀಕ್ಷೆಯ ಹಾಲ್ ಟಿಕೆಟ್ ಅನ್ನ ಪಡೆದುಕೊಂಡು ಇಟ್ಕೋಬೇಕು. ಈಗ ಇಲ್ಲ 71ನೇ ಪ್ರಶ್ನೆಯನ್ನ ನೋಡೋದಾದ್ರೆ ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವಂತಹ ಗ್ರಹ ಅಂತ ಹೇಳಿದ್ರೆ ಯಾವುದು ಬರುತ್ತೆ? ಬುಧ ಗ್ರಹ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಅದಾದ ನಂತರ 72ನೇ ಪ್ರಶ್ನೆ, ಮೀನು, ಮಾಂಸ ಮತ್ತು ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂಗ್ರಹಿಸಿ ರಕ್ಷಿಸುತ್ತಾರೆ. ಇದನ್ನು ಡ್ಯಾಶ್ ಎನ್ನುವರು. ಓಕೆ ಸಾಮಾನ್ಯವಾಗಿ ಮೀನು, ಮಾಂಸ ಮತ್ತು ಹಾಲನ್ನು ನಾವು ಮನೆಯೊಳಗೆ ಅತಿ ಕಡಿಮೆ ಉಷ್ಣತೆ ಅಂತ ಹೇಳಿದ್ರೆ ಕೋಲ್ಡ್ ಆಗಿ ಇಡೋದನ್ನ ನಾವು ಏನಂತ ಹೇಳಿ ಕರಿತೀವಿ? ಫ್ರಿಡ್ಜ್ ಅಂತ ಹೇಳಿ ಕರಿತೀವಿ. ನಾವು ಫ್ರಿಡ್ಜ್ ಅನ್ನ ಕನ್ನಡದಲ್ಲಿ ಏನಂತ ಹೇಳಿ ಕರೀತಾರೆ? ಶೀತ ಸಂಗ್ರಹಣೆ ಅಂತ ಹೇಳಿ ಅದನ್ನ ಕರೀತಾರೆ. ಏನ್ ಕರೀತಾರೆ ಅಂದ್ರೆ ಶೀತಕ ಸಂಗ್ರಹಣೆ ಅಥವಾ ಶೀತ ಸಂಗ್ರಹಣೆ ಅಂತ ಹೇಳಿ ಕರೀತಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಬರುತ್ತೆ. ಸಾಮಾನ್ಯವಾಗಿ ನಾವು ವಸ್ತುಗಳನ್ನ ಸಂಗ್ರಹಣೆ ಮಾಡೋದ್ರ ಶೀತಕ ಸಂಗ್ರಹಣೆಯನ್ನು ಕೂಡ ಮಾಡ್ತೀವಿ. ಕೆಲವೊಂದಿಷ್ಟು ವಸ್ತುಗಳನ್ನ ನಾವು ಬಿಸಿಲಿನಲ್ಲಿ ಅದನ್ನ ಕಾಸುವುದರ ಮೂಲಕ ಅದರಲ್ಲಿರುವಂತಹ ನೀರಿನ ಅಂಶವನ್ನ ತೆಗೆದು ಅದನ್ನ ಸಂಗ್ರಹಣೆಯನ್ನ ಮಾಡಿರ್ತೀವಿ. ಸಾಮಾನ್ಯವಾಗಿ ಹಪ್ಪಳಗಳನ್ನ ನಾವು ಅದನ್ನ ಬಿಸಿಲಿನಲ್ಲಿ ಒಣಗಿಸಿದಾಗ ಇದರಲ್ಲಿರುವಂತಹ ನೀರಿನ ಅಂಶ ಹೋಗಿ ಅದನ್ನ ನಾವು ಹೆಚ್ಚು ದಿನಗಳ ಕಾಲ ಸಂಗ್ರಹಣೆ ಮಾಡಿ ಇಟ್ಕೋಬಹುದು. ಕೆಲವೊಂದಿಷ್ಟು ವಸ್ತುಗಳನ್ನ ನಾವು ಉಪ್ಪನ್ನ ಸೇರಿಸೋದ್ರ ಮೂಲಕ ಸಂಗ್ರಹಣೆ ಮಾಡ್ಬೋದು. ಉಪ್ಪಿನಕಾಯಿಗೆ ಉಪ್ಪನ್ನ ಸೇರಿಸೋದ್ರ ಮೂಲಕ ಸಂಗ್ರಹಣೆ ಮಾಡ್ಬೋದು. ಸೊ ಹೊಗೆ ಹಾಕುವುದ್ರ ಮೂಲಕ ಸಂಗ್ರಹಣೆಯನ್ನ ಮಾಡ್ಕೋಬಹುದು. ವಿವಿಧ ರೀತಿಯಾದಂತಹ ವಿಧಾನಗಳ ಮೂಲಕ ನಾವು ಆಹಾರ ಪದಾರ್ಥಗಳನ್ನ ಸಂಗ್ರಹಣೆಯನ್ನ ಮಾಡ್ಕೋಬಹುದು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಮೀನು, ಮಾಂಸ ಮತ್ತು ಹಾಲನ್ನು ನಾವು ಸಂರಕ್ಷಣೆಯನ್ನ ಮಾಡ್ಲಿಕ್ಕೆ ಶೀತಕ ಸಂಗ್ರಹಣೆ ಕೋಲ್ಡ್ ಸ್ಟೋರೇಜ್ ನಲ್ಲಿ ಅದನ್ನ ಇಡ್ತೀವಿ. ಸೊ ಆ ಕಾರಣಕ್ಕಾಗಿ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 73ನೇ ಪ್ರಶ್ನೆ, ಇದು ಸಸ್ಯಜನ್ಯ ಉತ್ಪನ್ನವಾಗಿದೆ. ಅಂದ್ರೆ ಸಸ್ಯಗಳ ಮೂಲದಿಂದ ಉತ್ಪತ್ತಿಯಾದಂತಹ ಇದು ವಸ್ತು. ಇಲ್ಲಿ ಆಪ್ಷನ್ ಎ ಅಲ್ಲಿ ಕಬ್ಬಿಣ ಕೊಟ್ಟಿದ್ದಾರೆ. ಸೊ ಕಬ್ಬಿಣ ಸಸ್ಯದಿಂದ ಉತ್ಪತ್ತಿ ಆಗಲ್ಲ. ಪ್ಲಾಸ್ಟಿಕ್ ಇದು ಕೂಡ ಸಸ್ಯದಿಂದ ಉತ್ಪತ್ತಿ ಆಗಂಗಿಲ್ಲ. ಹತ್ತಿ
ಓಕೆ, ಹತ್ತಿ ಸಸ್ಯದಿಂದ ಉತ್ಪತ್ತಿಯಾಗುತ್ತೆ. ರೇಷ್ಮೆ ಇದು ರೇಷ್ಮೆ ಹುಳದಿಂದ ಅಂತ ಹೇಳಿದ್ರೆ ಇದು ಪ್ರಾಣಿಯ ಮೂಲದಿಂದ ಉತ್ಪಾದನೆಯಾದಂಥದ್ದು ರೇಷ್ಮೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಬರುತ್ತೆ. ಸಸ್ಯಜನ್ಯದಿಂದ ಬಂದಿದ್ದು ಅಂತ ಹೇಳಿದ್ರೆ ಆಪ್ಷನ್ ಸಿ. ನಾರು ಕೂಡ ಬರುತ್ತೆ. ಓಕೆ, ನೆಕ್ಸ್ಟ್ ಅದಾದ ನಂತರ 74ನೇ ಪ್ರಶ್ನೆ. ನೀರಿನ ಅಣುಸೂತ್ರ. ನೀರು ಸಾಮಾನ್ಯವಾಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ 2:1 ಉತ್ಪತ್ತಿಯಾಗಿದೆ. ಸೊ ಆ ಕಾರಣಕ್ಕಾಗಿ H2O ಬರುತ್ತೆ. ನೀರಿನ ಅಣುಸೂತ್ರ H2O. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 75ನೇ ಪ್ರಶ್ನೆ. ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತ. ಪ್ರಚನ್ನ ಶಕ್ತಿ ಅಂದ್ರೆ ಒಂದು ವಸ್ತು ತನ್ನ ಒಂದು ಎತ್ತರದಿಂದ ಪಡೆದುಕೊಂಡಂತಹ ಶಕ್ತಿ, ಸಂಗ್ರಹವಾದಂತಹ ಶಕ್ತಿ, ಅದನ್ನು ನಾವು ಪ್ರಚನ್ನ ಶಕ್ತಿ ಅಂತೇಳಿ ಕರಿತೀವಿ. ಚಲನೆಯಿಂದ ಪಡೆದಂತಹ ಶಕ್ತಿ ಚಲನ ಶಕ್ತಿ ಅಂತೇಳಿ ನಾವು ಕರಿತೀವಿ. ಈ ಎರಡೂ ಶಕ್ತಿಗಳ ಒಟ್ಟು ಮೊತ್ತವನ್ನು ನಾವು ಯಾಂತ್ರಿಕ ಶಕ್ತಿ, ಮೆಕ್ಯಾನಿಕಲ್ ಎನರ್ಜಿ ಅಂತೇಳಿ ನಾವು ಅದನ್ನ ಕರಿತೀವಿ. ಸೊ ಆ ಕಾರಣಕ್ಕಾಗಿ 75ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಓಕೆ, ಸೊ ಅದೇ ರೀತಿ ಮುಂದಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. 76ನೇ ಪ್ರಶ್ನೆ. ಇಲ್ಲೇ ಈ ವಸ್ತುವು ನೀರಿನ ಮೇಲೆ ತೇಲುತ್ತದೆ. ನೋಡ್ರಿ, ಇಲ್ಲಿ ಯಾವ ವಸ್ತು ನೀರಿನ ಮೇಲೆ ತೇಲುತ್ತದೆ? ಸಾಮಾನ್ಯವಾಗಿ ಪ್ಲವನತೆಯಿಂದಾಗಿ ಸಾಂದ್ರತೆಯ ಮಟ್ಟ ಹೆಚ್ಚಿಸುವುದರಿಂದ ವಸ್ತುಗಳು ನೀರಿನ ಮೇಲೆ ತೇಲಿಕ್ಕೆ ಪ್ರಾರಂಭ ಮಾಡ್ತವೆ. ಓಕೆ, ನೀರಿನ ಒತ್ತಡಕ್ಕಿಂತ ವಸ್ತುವಿನ ಒತ್ತಡ ಕಡಿಮೆ ಆದಂತಹ ಸಂದರ್ಭದಲ್ಲಿ ವಸ್ತು ನೀರಿನ ಮೇಲೆ ತೇಲಿಕ್ಕೆ ಪ್ರಾರಂಭವಾಗುತ್ತೆ. ಇಲ್ಲಿ ಆಪ್ಷನ್ ಎ ಅಲ್ಲಿ ತಾಮ್ರದ ತಂತಿ, ಆಪ್ಷನ್ ಬಿ ಕಬ್ಬಿಣದ ಮೊಳೆ, ಆಪ್ಷನ್ ಸಿ ಬಲೂನು, ಆಪ್ಷನ್ ಡಿ ಪುಸ್ತಕ. ಸೊ ಇಲ್ಲಿ ಸಾಮಾನ್ಯವಾಗಿ ಬಲೂನಿನ ಸಾಂದ್ರತೆ ಕಡಿಮೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಇದು ತೇಲಿಕ್ಕೆ ಪ್ರಾರಂಭವಾಗುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಜೀವಿಗಳ ಮೂಲ ರಚನೆ ಇವುಗಳಿಂದ ಆಗಿದೆ. ಸಾಮಾನ್ಯವಾಗಿ ಜೀವಿಗಳು ಜೀವಕೋಶಗಳಿಂದ ಆಗಿದೆ. ಓಕೆ, ಸಾಮಾನ್ಯವಾಗಿ ಜೀವಿಗಳು ಇದರಿಂದ ರಚನೆಗೊಂಡಿದೆ, ಜೀವಕೋಶಗಳಿಂದ ರಚನೆಗೊಂಡಿದೆ. ಸೊ ಆ ಕಾರಣಕ್ಕಾಗಿ 77ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 78ನೇ ಪ್ರಶ್ನೆ. ಇದು ನವೀಕರಿಸಬಹುದಾದ ಸಂಪನ್ಮೂಲ. ನವೀಕರಿಸಬಹುದಾದ ಅಂತ ಹೇಳಿದ್ರೆ ಅದನ್ನ ಪುನರ್ ಬಳಕೆ ಮಾಡಿದ್ರೆ, ಎಷ್ಟು ಬಳಕೆ ಮಾಡಿದ್ರು ಕೂಡ ಅದು ಖಾಲಿ ಆಗಂಗಿಲ್ಲ. ಅಂತಹ ಒಂದು ಸಂಪನ್ಮೂಲವನ್ನು ನಾವು ನವೀಕರಿಸಬಹುದಾದ ಸಂಪನ್ಮೂಲ ಅಂತ ಹೇಳಿ ಕರಿತೀವಿ. ಸೊ ಆ ಕಾರಣಕ್ಕಾಗಿ ಇದಕ್ಕೆ ತಾವು ಸೂರ್ಯನ ಶಕ್ತಿ ನಾವು ಎಷ್ಟು ಬಳಕೆ ಮಾಡಿದ್ರು ಅದು ಬರಿದಾಗದ ಸಂಪನ್ಮೂಲ. ಸೊ ಆ ಕಾರಣಕ್ಕಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ. ಕಲ್ಲಿದ್ದಲು, ಪೆಟ್ರೋಲಿಯಂ, ಡೀಸೆಲ್ ಇವು ಸೊ ಭೂಮಿಯ ಒಳಗೆ ದೊರಕುವಂತಹ ಖನಿಜಗಳು. ಇದನ್ನ ನಾವು ಭೂಮಿಯ ಆಳದಿಂದ ತೆಗೆದಂತಹ ಸಂದರ್ಭದಲ್ಲಿ ಅದನ್ನ ಅತಿ ಹೆಚ್ಚು ಅದು ಖಾಲಿ ಆಗುವಂತಹ ಚಾನ್ಸಸ್ ಇರುತ್ತೆ. ಆದರೆ ಸೌರಶಕ್ತಿ ಖಾಲಿ ಆಗಲ್ಲ. ಓಕೆ, ನೆಕ್ಸ್ಟ್ 79. ವಂಶವೃಕ್ಷದಲ್ಲಿ ಬಳಸುವ ಈ ಸಂಕೇತವನ್ನು ಗುರುತಿಸು. ಸೊ ಸರ್ಕಲ್ ಅಂತ ಹೇಳಿದ್ರೆ ಏನ್ ಬರುತ್ತೆ? ಹೆಂಡತಿ ಬರುತ್ತೆ. ಚೌಕ್ ಅಂತ ಹೇಳಿದ್ರೆ ಗಂಡ ಬರುತ್ತೆ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ವಂಶವೃಕ್ಷವನ್ನು ತಾವು ನೋಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾದ ನಂತರ ಇಟ್ಟಿಗೆ ಘನ ವಸ್ತು, ಹಾಲು ದ್ರವ ವಸ್ತು. ಘನ, ದ್ರವ, ಅನಿಲಗಳ ಬಗ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಹಾಲು ದ್ರವ ವಸ್ತುವಿಗೆ ಉದಾಹರಣೆ ಬರುತ್ತೆ. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ತಮಗೆ ಸಮಾಜ ವಿಜ್ಞಾನ ಪ್ರಶ್ನೆಗಳನ್ನ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರ ತಮಗೆ ಡೌಟ್ಸ್ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಗಳನ್ನ ಮಾಡ್ರಿ. ಸೊ ಆ ಒಂದು ಪ್ರಶ್ನೆಗೆ ಯಾವೊಂದು ಪ್ರಶ್ನೆ ಬಿಟ್ಟಿದ್ದೇನೆ ಆ ಒಂದು ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.